ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಸ್ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಿಮ್ಮ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಇರುತ್ತೆ. ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸಿಂಗ್ ಇದ್ರೂ ಕೂಡ ಆಡಿಯೋ ಕ್ವಾಲಿಟಿ ಬಂದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಏನಕ್ಕಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ನೀವು ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ ವ್ಯೂವರ್ಸ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಆ ವಿಡಿಯೋಸ್ನ ನೋಡೋದಿಲ್ಲ, ಸ್ಕಿಪ್ ಮಾಡ್ತಾರೆ. ಹಾಗೆ ಆ ವಿಡಿಯೋಸ್ ಜಾಸ್ತಿ ರೆಕಮೆಂಡು ಅವೆಲ್ಲ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್. ಸೊ ಫಾರ್ ಎಕ್ಸಾಂಪಲ್ ಈ ವಿಡಿಯೋಸ್ನ ನೋಡಿ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಯಾಪ್ಕಟ್ ಆ್ಯಪ್ನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಯಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಕಟ್ ಆ್ಯಪ್ನ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಸೊ ಈಗ ನೀವು ಯೋಚನೆ ಮಾಡ್ಬೋದು ಈ ಥರ ಕ್ವಾಲಿಟಿ ಅಚೀವ್ ಮಾಡೋಕ್ಕೆ ಎಕ್ಸ್ಪೆನ್ಸಿವ್ ಮೈಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಬಟ್ ಆ ಥರ ಏನಿಲ್ಲ. ನೀವು ಈ ಕ್ವಾಲಿಟಿ ಬಂದು ನಿಮ್ಮ ನಾರ್ಮಲ್ ಸ್ಮಾರ್ಟ್ಫೋನ್ ಮೈಕಲ್ಲೇ ಈ ಥರ ಕ್ವಾಲಿಟಿ ಅಚೀವ್ ಮಾಡ್ಬೋದು. ಜಸ್ಟ್ ನೀವು 2 ನಾರ್ಮಲ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ವೀಡಿಯೋಸ್ನ ರೆಕಾರ್ಡ್ ಮಾಡೋ ಟೈಮಲ್ಲಿ. ಸೊ ನಂಬರ್ 1 ಬಂದು ನಿಮ್ಮ ವೀಡಿಯೋಸ್ನ ರೆಕಾರ್ಡ್ ಮಾಡುವಾಗ ನಿಮ್ಮ ಎನ್ವಿರಾನ್ಮೆಂಟ್ ಬಂದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಏನಕ್ಕಂದರೆ ನಾಯ್ಸಿ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮ್ಮ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಹಾಗೆ ನೀವು ವೀಡಿಯೋಸ್ನ ರೆಕಾರ್ಡ್ ಮಾಡುವಾಗ ಫ್ಯಾನ್ ಹಾಕೋತೀರಾ ಅಂದರೆ ಫಸ್ಟ್ ಆಫ್ ಆಲ್ ಅದನ್ನು ಆಫ್ ಮಾಡಿ. ಏನಕ್ಕಂದರೆ ನಿಮ್ಮ ವೀಡಿಯೋಸಲ್ಲಿ ಆ ಫ್ಯಾನ್ ಸೌಂಡ್ ಬಂದು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ. ಏನಕ್ಕಂದರೆ ನಾರ್ಮಲ್ ಸ್ಮಾರ್ಟ್ಫೋನ್ ಮೈಕಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇರಲ್ಲ. ಹಾಗೆ ನೀವು ವೀಡಿಯೋಸ್ನ ರೆಕಾರ್ಡ್ ಮಾಡುವಾಗ ನಿಮ್ಮ ಅಕ್ಕಪಕ್ಕ ಅಥವಾ ಮುಂದೆ ಒಂದು ಪಿಲ್ಲೋ ಅಥವಾ ಬೆಡ್ಶೀಟ್ನ ಇಟ್ಕೊಳ್ಳಿ. ಸೊ ಇದು ಇಟ್ಕೊಡ್ತೀರಾ ಆದರೆ ನಿಮ್ಮ ವಾಯ್ಸ್ ಬಂದು ಎಕೋ ಆಗಲ್ಲ, ಕ್ಲಿಯರ್ ಆಗಿ ಬರುತ್ತೆ. ಹಾಗೆ ಇನ್ನೊಂದು ಹೇಳಿದ್ರೆ ನಿಮ್ಮ ಆಡಿಯೋ ಬಂದು ಸೆಪರೇಟ್ ಆಗಿ ನೀವು ರೆಕಾರ್ಡ್ ಮಾಡಿ. ಲೈಕ್ ವಿಡಿಯೋನ ನಾರ್ಮಲ್ ರೆಕಾರ್ಡ್ ಮಾಡಿಬಿಟ್ಟು ಆಡಿಯೋ ನೀವು ಸಪ್ರೇಟ್ ಡಿವೈಸಲ್ಲಿ ರೆಕಾರ್ಡ್ ಮಾಡ್ತೀರಾ ಅಂದರೆ ಇನ್ನೂ ಚೆನ್ನಾಗಿ ಔಟ್ಪುಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಒಂದೇ ಫೋನ್ ಇದೆ ಅಂದರೆ ನಾರ್ಮಲ್ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಒಂದು ಆ್ಯಪ್ ಬರುತ್ತೆ, ವಿಡಿಯೋ ಟು ಆಡಿಯೋ ಕನ್ವರ್ಟರ್ ಅಂತ ಆ್ಯಪ್ ಬರುತ್ತೆ. ಆ ಆ್ಯಪಲ್ಲಿ ನಿಮ್ಮ ವಿಡಿಯೋನ ಆಡಿಯೋಲಿ ಕನ್ವರ್ಟ್ ಮಾಡಿಕೊಂಡು ಒಂದು ಟೂಲ್ ಇದೆ, ಅದು ಅಡಾಬಿ ಅವ್ರದ್ದೇ ಒಂದು ಟೂಲ್ ಇದೆ, ಅಡಾಬಿ ಪಾಡ್ಕಾಸ್ಟ್ ಅಂತ. ನೀವು ಸಿಂಪ್ಲಿ ಗೂಗಲಲ್ಲಿ ಹೋಗೋದು ಅಡಾಬಿ ಪಾಡ್ಕಾಸ್ಟ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕೇ ಬರುತ್ತೆ. ಸೊ ಈ ಅಡಾಬಿ ಪಾಡ್ಕಾಸ್ಟ್ ಟೂಲ್ ಬಂದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದರಲ್ಲೂ ಪೇಯ್ಡ್ ವರ್ಷನ್ ಇದೆ, ಬಟ್ ನೀವು ಫ್ರೀ ಟೂಲೇ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ನೀವೇನಾದ್ರು ಒಂದು ಮೈಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ 500 to 1000 ಒಳಗಡೆ ಮೈಕ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ಸ್ ಹಾಕಿರ್ತೀನಿ, ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ. ಅಥವಾ ನೀವು ಇದೇ ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ ಅಂದರೆ ಬೈಕ್ ಕ್ವಾಲಿಟಿ ನೀವು ಈಸಿಲಿ ಅಚೀವ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದನ್ನು ರೆಕಾರ್ಡ್ ಮಾಡೋದು ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ಹಾಗೆ ನಿಮಗೆ ಅಡಾಬಿ ಪಾಡ್ಕಾಸ್ಟ್ ಟೂಲ್ ರೀತಿ ಬೇರೆ ಟೂಲ್ಸ್ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ, ವಿಡಿಯೋ ಕ್ರಿಯೇಷನ್ ಜರ್ನಿಯಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕಂದ್ರೆ ಇದೇ ರೀತಿ ಸುಮಾರು ವಿಡಿಯೋಸ್ನ ತಗೋಬರ್ತೀನಿ, ತುಂಬಾನೇ ಇನ್ಫಾರ್ಮೇಟಿವ್ ವಿಡಿಯೋಸ್ನ ತಗೋಬರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.